ಅಗಲದ ಬಲಬದಿಯಲ್ಲಿ ಭರಮನ ಒಂದು ಮೂರ್ತಿ ಇದೆ. ಆ ಮೂರ್ತಿಯನ್ನ ಅಥವಾ ಆ ವಿಗ್ರಹವನ್ನ ಭರಮನ ಇಲ್ಲಿ ಅಲ್ಲಿ ಗುಂಡು ಕಲ್ಲಿದೆ, ಆ ಗುಂಡು ಕಲ್ಲನ್ನ ಸ್ಪರ್ಶಿಸದೆ, ಅದಕ್ಕೆ ನಮಸ್ಕಾರ ಮಾಡದೆ ಅಥವಾ ಗೌರವ ಸಲ್ಲಿಸದೆ ಯಾರೋ ಮುಂದೆ ಹೋಗುವುದಿಲ್ಲ. ನಾವು ಈ ಕ್ಷೇತ್ರದ ಅರ್ಚಕರು ವಿನೋದರಾವ್ ಬರ್ಗೆ ತಮ್ಮ ಹೆಸರು. ಹೌದು. ಇದು ನಿಮ್ ಫ್ಯಾಮಿಲಿ ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾರೆ? 12ನೇ ಶತಮಾನದ ಮುಂದಾದ್ರೆ ನಮ್ಮ ಪೂರ್ವಜರು ಬರ್ಗೆ ಅಂತ ಹೇಳಿ ನಮ್ ಸಾತಾರ ಜಿಲ್ಲಾ ಕೋರೆಗಾಂವ್ ಅಲ್ಲಿಂದ ನಮ್ಮ ಪೂರ್ವಜರ ಅವ್ರ ಶಿಷ್ಯರಿದ್ರು. ಅವ್ರ ಬಂದು ಸ್ಥಾಪನೆ ಮಾಡ್ಯಾರ ದೇವಸ್ಥಾನ ಮಾಡಿ. ಮೊದಲ ಜಂಗಲ್ ಇತ್ತು, ಇಲ್ಲಿ ಬಂದು ಸ್ಥಾಪನೆ ಮಾಡಿ ಅವ್ರ ಅತ್ತಿ ಪೂರ್ವದಲ್ಲಿ ಚಾಲನೆ ಮಾಡೋದು ತಪಸ್ ಮಾಡಿದಾಗ, ಅತ್ತಿ ಪೂರ್ವದಲ್ಲಿ ಮಕ್ಕಳು ತಪಸ್ ಮಾಡಿದಾಗ ಇಬ್ರು ಎಮ್ಮನ್ನು ಸೋರ್ಸ್ಯಾರ. ಆ ಕಾರಣಕ್ಕೆ ಎಮ್ಮೂರ್ ಸರ್ ಇದು ಬಂದಿದ್ರು. ಆಮೇಲೆ ಹಳ್ಳ ಬೆಣ್ಣೆ ಹಳ್ಳ ಫೋನ್ ಮಾಡ್ಯಾರ. ಈ ನಮ್ಮ 1 ಕಿಲೋಮೀಟರ್ ಬಾಕ್ ಅಷ್ಟು ಕ್ಲಿಯರ್ ಐತಿ. ಆ ಕಡೆ ಶಿವನಿಯರು ಈ ಕಡೆ ಶಿವನಿಯರು ಬಂದಿತ್ತಲ್ಲ ಅಲ್ಲ ನೋಡ್ರಿ. ಇದೇನ ಬ್ರಹ್ಮದೇವರು ಫಸ್ಟ್ ಬ್ರಹ್ಮದೇವರೇ ಇವು ಎಣ್ಣೆ ಹಾಕಿ ಹೋಗ್ತಾರೆ ಒಳಗೆ. ಇದರ ಒಳಗ ಗುಡಿ ಒಳಗ ಪ್ರವೇಶಕ್ಕಿಂತ ಮೊದಲ ಬ್ರಹ್ಮದೇವರ ದರ್ಶನವನ್ನ ಒಂದು ಒಳಗೆ ಹೋಗ್ಬೇಕು. ಹಂಗಂದ್ರೆ ಇಲ್ಲಿ ಮೂಲ ಬ್ರಹ್ಮನೇ ಬ್ರಹ್ಮ ಅನ್ಬೇಡ್ರಿ, ಭರಮ ಇದು ಇದೆಲ್ಲ ಭಿಕ್ಷಾಸಿ ಬರ್ತಾರೆ ಇಲ್ಲಿ. ಹಕ್ಕಿನ ಭಿಕ್ಷಾ ಬರ್ತಾರೆ. सब सरी माँ सरी ನಾನಿಂದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಪ್ಪನ ಕ್ಷೇತ್ರದಲ್ಲಿದ್ದೇನೆ. ಯಮನೂರಪ್ಪ ಭಾವೈಕ್ಯದ ಒಬ್ಬ ಮಹಾ ಸಂತನಾಗಿದ್ದು ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧನಾದಂಥ ವ್ಯಕ್ತಿ. ಇವನ ಮೂಲ ಹೆಸರು
ಯಮನಪ್ಪ. ಯಮನಪ್ಪ ಕುರಿ ಕಾಯ್ತಿದ್ದ, ಕುರಿಗಾರಿಕೆಯಲ್ಲಿದ್ದ. ಅಂಥವನಿಗೆ ಒಬ್ಬ ಸೂಫಿ ಸಂತನ ಸಂಪರ್ಕದಿಂದ ಅವನು ಸೂಫಿ ಸಂತ ಆಗ್ತಾನೆ. ಸೂಫಿ ಸಂತ ಆದ ಮೇಲೆ ಈ ಸ್ಥಳದಲ್ಲಿ ಅವನು ನೆಲೆಸ್ತಾನೆ. ಅವನು ವಾಸ್ತವದಲ್ಲಿ ಚಾಂಗದೇವನ ಶಿಷ್ಯನಾಗಿದ್ದ. ಚಾಂಗದೇವ ಇಂದಿನ ಭಾರತದ ವಾಯುವ್ಯ ಪ್ರದೇಶದಲ್ಲಿರುವ, ಇಂದು ಪಾಕಿಸ್ತಾನದಲ್ಲಿರುವಂತಹ ಸಿಂಧ್ ಪ್ರಾಂತದವರು. ಆದ್ದರಿಂದ ಅವನು ಅಲ್ಲಿ ಸೂಫಿ ಸಂತಕ್ಕೆ ಸಂತ ಧರ್ಮಕ್ಕೆ ಒಳಗಾಗಿ ಅವನು ಸೂಫಿ ಸಂತನಾಗುತ್ತಾನೆ. ಯಮನೂರಪ್ಪಗೂ ಮತ್ತು ಚಾಂಗದೇವನಿಗೂ ಈ ಭಾಗದಲ್ಲಿ ನಾವು ಭೇದವನ್ನೇ ಕಲ್ಪಿಸುವುದಿಲ್ಲ. ಯಾಕಂದ್ರೆ ಚಾಂಗದೇವ ಸಿಂಧ್ ಪ್ರಾಂತದಿಂದ ಬಂದು ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಸಿದ್ಧವನ್ ಆಗಿರುವುದನ್ನು ನಾವು ಎಲ್ಲ ಹಿಂದಿನ ಇತಿಹಾಸಗಳಲ್ಲಿ ನೋಡ್ತೇವೆ. ಚಾಂಗದೇವ ಪಾಸಷ್ಟಿ ಎಂಬ ಗ್ರಂಥ ಬಹಳ ಹಳೆತನದ್ದು. ಆ ಗ್ರಂಥದಲ್ಲಿ ಜ್ಞಾನದೇವನಿಗೂ ಮತ್ತು ಚಾಂಗದೇವನಿಗೂ ಒಂದು ಸಂಬಂಧ ಬರುವಂತ 65 ಪದ್ಯಗಳ ಈ ಪುಸ್ತಕದಲ್ಲಿ ಅವನ ಇಡೀ ವ್ಯವಸ್ಥೆಯನ್ನು. ಚಾಂಗದೇವ ಸೂಫಿಯಾಗಿದ್ದ, ಇಲ್ಲಿ ಜಾತಿ ಭೇದ ಇರಲಿಲ್ಲ. ಆಮೇಲೆ ಜ್ಞಾನೇಶ್ವರ ಒಬ್ಬ ನಾಥಮಂತ್ರದವ ಇದ್ದ, ಅದಕ್ಕೆ ಅಲ್ಲಿ ಜಾತಿ ಪಂಥಗಳು ಇರಲಿಲ್ಲ. ಹಾಗಾದ್ರೆ ಇವರಿಬ್ಬರ ಮಧ್ಯದಲ್ಲಿ ಬಹಳಷ್ಟು ಒಳ್ಳೆಯ ಸಂಬಂಧ ಇರ್ತದೆ. ಆ ಸಂಬಂಧ ಏನಪ್ಪಾ ಅಂತಂದ್ರೆ ಬೆಳೆದು ಇಲ್ಲಿ ಯಮನೂರಪ್ಪ ಬೆಳಿಲಿಕ್ಕೆ ಇನ್ನೊಂದು ಕಾರಣ ಅಂದ್ರೆ ಈ ಸುತ್ತಮುತ್ತಲ ಭಾಗದಲ್ಲಿ ಎಲ್ಲನೂ ಕುರುಬರ ಹೆಚ್ಚು ನೆಲೆಸಿದ್ದರಿಂದ ನಾವು ಇದಕ್ಕೆ ಯಮನೂರಪ್ಪ ಇಲ್ಲಿ ಸ್ಥಾಯಿಕ ಆಗಲಿಕ್ಕೆ ಕಾರಣದು. ಈಗ ಸೂಫಿ ಸಂತದಿಂದ ಬಹಳ ಪ್ರಸಿದ್ಧವಾದ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ನ ಬಾಬಾ ಬುಡನ್ಗಿರಿ, ತಿಂತಿಣಿಯ ಮೌನೇಶ್ವರ, ಕೊಡೆಕಲ್ ಬಸವಣ್ಣ, ಇವರೆಲ್ಲರೂ ತಾವು ಕುರುಬರಾಗಿದ್ದು ಅನಂತರ ಸೂಫಿ ಪಂಥವನ್ನ ಸ್ವೀಕಾರ ಮಾಡಿ ಇಲ್ಲಿ ಜಾತ್ಯತೀತ ಭೇದವನ್ನ ಕಳೆದು ಆಮೇಲೆ ಅವರು ಒಂದೇ ಧರ್ಮದಲ್ಲಿ ಬೆಳೆಸಿದ್ದಾರೆ. ಈ ಕ್ಷೇತ್ರ ನಾನು ಕುರುಬರದೇ ಅಂತ ಹೇಳಲಿಕ್ಕೆ ಇಲ್ಲೊಂದು ಬಹಳಷ್ಟು ಒಂದು ಸಾಕ್ಷ್ಯ ಇದೆ. ಚಾಂಗದೇವನ ಅಥವಾ ಯಮನೂರಪ್ಪನ ಗರ್ಭಗೃಹಕ್ಕೆ ಅಥವಾ ಕ್ಷೇತ್ರಕ್ಕೆ ಹೋಗುವವರು ಮೊದಲು ಅಲ್ಲಿ ದ್ವಾರ ಬಾಗಲದ ಬಲಬದಿಯಲ್ಲಿ ಭರಮನ ಒಂದು ಮೂರ್ತಿ ಇದೆ. ಆ ಮೂರ್ತಿಯನ್ನ ಅಥವಾ ಆ ವಿಗ್ರಹವನ್ನ ಭರಮನ ಅಲ್ಲಿ ಗುಂಡುಕಲ್ಲಿದೆ. ಆ ಗುಂಡುಕಲ್ಲನ್ನ ಸ್ಪರ್ಶಿಸದೆ, ಅದಕ್ಕೆ ನಮಸ್ಕಾರ ಮಾಡದೆ ಅಥವಾ ಗೌರವ ಸಲ್ಲಿಸದೆ ಯಾರೋ ಮುಂದೆ ಹೋಗುವುದಿಲ್ಲ. ಆದ ಕಾರಣ ಈ ಕ್ಷೇತ್ರ ಮೂಲತಃ ಕುರುಬರಿಗೆ ಸಂಬಂಧಪಟ್ಟದ್ದು ಅನ್ಲಿಕ್ಕೆ ನಾವು ಸಾಕಷ್ಟು ಇಲ್ಲಿ ಆಧಾರಗಳು ಸಿಗ್ತವೆ. ನಾನು ಈ ಕ್ಷೇತ್ರದಲ್ಲಿ ಎಲ್ಲ ನೋಡಿದ್ದೇನೆ. ಇಲ್ಲಿ ಬರುವ ಭಕ್ತರಲ್ಲಿ 2 ಜನ ಬಹಳ ಜನ ಇದ್ದಾರೆ. ಒಂದು, ಕುರುಬರ ಸಂಖ್ಯೆ ಅತ್ಯಂತ ಹೆಚ್ಚು ಇರುತ್ತದೆ. ಎರಡನೇದು, ಇಸ್ಲಾಂ ಧರ್ಮದವರು ಕೂಡ ಇಲ್ಲಿರ್ತಾರೆ. ಸಮಸಮವಾಗಿರೋದ್ರಿಂದ ಇಲ್ಲಿ ಜಾತಿ ಭೇದದ ಯಾವ ಪ್ರಶ್ನೆಯೂ ಇಲ್ಲಿ ಇರುವುದಿಲ್ಲ. ಸೂಫಿ ಪಂಥವು ಮೂಲತಃ ಅರ್ಬಸ್ಥಾನದಲ್ಲಿದ್ದರೂ ಕೂಡ ಅದು ಮೊಹಮ್ಮದ್ ಪೈಗಂಬರರ ನಂತರ ಕೆಲವು ದಿವಸದ ನಂತರ ಅಲ್ಲಿ ಇದರಲ್ಲಿ ಪಂಥದಲ್ಲಿ ಭೇದ ಬಂದಾಗ ಒಂದು ಭೇದ ಅದು ಸೂಫಿ ಪಂಥ ಆಗಿ ಹೊರಗೆ ಬರ್ತದೆ. ಆ ಸೂಫಿ ಪಂಥದ ಅರ್ಥ ಏನಾದ್ರು ಯಾರು ಕಂಬಳಿಯನ್ನು ಹೊತ್ತುಕೊಳ್ತಾರೋ, ಅವರು ಯಾರು ಕಂಬಳಿಧಾರಿ ಆಗುತ್ತಾರೋ ಅವರಿಗೆ ಸೂಫಿಗಳು ಅಂತ ಹೇಳ್ತಾರೆ. ಅವರು ನೆಲೆ ನಿಂತಿದ್ದು ಭಾರತದಲ್ಲಿ. ಮೊಟ್ಟ ಮೊದಲನೇ ಅವರು ಸೂಫಿ ಪಂಥದ ರಾಜಸ್ಥಾನದ ಅಜ್ಮೀರ್ ಎಂಬಲ್ಲಿ ಅವಲೇ ಶರೀಫ್ ಅಂತ ಹೇಳಿ ಅವರು ಅಜ್ಮೀರ್ ಶರೀಫ್ ಅಂತ ಕರೀತಾರೆ. ಆದರೆ ಅವ್ರ ಹೆಸರು ಖ್ವಾಜಾ ಮೈನುದ್ದೀನ್ ಚಿಸ್ತಿ. ಆಮೇಲೆ ಬೆಳೆದದ್ದು ಗುಲ್ಬರ್ಗಾದ ಬಂದೇ ನವಾಜು, ವಿಜಯಪುರದ ಖಜಾಮೀನು, ಸಿಯಾ ಪಂಥದವರು.
ವಿಜಯಪುರದ ಅಬ್ದುಲ್ ರಜಾಕ್ ಹಾಶಿಂ ಪೀರ್ ದರ್ಗಾ ಕೂಡ ಇದು ಸೂಫಿ ಪಂಥಕ್ಕೆ ಸಂಬಂಧಪಟ್ಟಿತ್ತು. ಇವರು ಮೂಲತಃ ಇಸ್ಲಾಮರಿಂದ ಬೇರ್ಪಟ್ಟು ಬಂದವರು. ಇಲ್ಲಿ ಒಂದು ಕಂಕಣ, ಬೆಳ್ಳಿಯ ಕಂಕಣ ಅಥವಾ ಕಡೆ ಕೈಗೆ ಅಥವಾ ಕಾಯಿಗೆ ಹಾಕುವಂತ ಒಂದು ಸಂಪ್ರದಾಯ ಇಲ್ಲಿದೆ. ಇಲ್ಲಿ ಏನು ಅಂತಂದ್ರೆ ಯಮನಪ್ಪನ ಅಥವಾ ಯಮನೂರಿನ ತತ್ವ ಸಿದ್ಧಾಂತಗಳನ್ನು ನಾನು ಒತ್ಕೊಂಡು ಅವನ ಬಂದಿಯಾಗಿರುತ್ತೇನೆ ಅನ್ನುವಂಥ ಒಂದು ಸಂಕೇತದಲ್ಲಿ ಕೈಗೆ ಮತ್ತು ಕಾಲಿಗೆ ಬಳೆಗಳನ್ನು ಹಾಕಿ ಬೇಡಿಗಳನ್ನು ಹಾಕಿಕೊಂಡು ತಮ್ಮ ಭಕ್ತಿಯನ್ನ ಇಲ್ಲಿ ಪ್ರದರ್ಶಿಸುತ್ತಾರೆ. ಇಲ್ಲಿ ಎರಡು ವಿಷಯ ಬರ್ತವೆ. ಸಂತ ಜ್ಞಾನೇಶ್ವರ ಗೋಡೆಯಲ್ಲಿ ಕುಳಿತು ನಡ್ಕೊಂತ ಬರ್ತಾನೆ, ಆಮೇಲೆ ಚಾಂಗದೇವ ಒಂದು ಹುಲಿಯ ಮೇಲೆ ಬರ್ತಾನ ಅನ್ನುವಂಥದ್ದು ಕಥೆಗಳು ಬಹಳಷ್ಟು ಹರಿದಾಡ್ತಾವಿದೆ. ಇವುಗಳನ್ನು ನೋಡಿದ್ರಪ್ಪ ಅಂದ್ರೆ ಹಿಂದೆ ನಾಥ ಸಂಪ್ರದಾಯ ಮತ್ತು ಸೂಫಿ ಸಂತ ಒಂದೇ ಇದ್ದುವು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡಬಹುದು. ನಾನೀಗ ಮಂದಿರದ ಒಳಗೆ ಪ್ರವೇಶ ಮಾಡ್ತೇನೆ. ಅಲ್ಲಿರುವಂತ ಇವತ್ತಿನ ಪುರೋಹಿತರಾದಂಥ ಬರ್ಗೆ ಕುಟುಂಬ, ವಿನೋದರಾವ್ ಬರ್ಗೆ ಅವರ ಜೊತೆಗೆ ನಾನು ಸಂಪೂರ್ಣವಾಗಿ ಚರ್ಚೆ ಮಾಡಿ ಇಲ್ಲಿ ಇತಿಹಾಸವನ್ನು ಕೂಡ ಅವರಿಂದ ನಾನು ಪಡೆದುಕೊಳ್ತೇನೆ. ಆಗ ನಾನೀಗ ಅಲ್ಲಿ ಮಂದಿರಕ್ಕೆ ಹೋಗ್ತಾ ಇದ್ದೇನೆ. ಚಪ್ಪಲ್ ಹಾಕೊಂಡವ್ರು ಅದಾರ ಇಲ್ಲಿ. ಅಲ್ಲ ನೀವು ಇಲ್ಲಿಯವರ ಮತ್ತೆ ಇದೇನಿದು ಇದೇನು ನೋಡಿ. ನಾವು ಈ ಕ್ಷೇತ್ರದ ಅರ್ಚಕರು ವಿನೋದರಾವ್ ಬರ್ಗೆ ತಮ್ಮ ಹೆಸರು. ಹೌದು. ಇದು ನಿಮ್ ಫ್ಯಾಮಿಲಿ ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾರೆ? 12ನೇ ಶತಮಾನದ ಮುಂದಾದ್ರಿ ನಮ್ಮ ಪೂರ್ವಜರು ಬರ್ಗೆ ಅಂತೇಳಿ ನಮ್ ಸಾತಾರ ಜಿಲ್ಲಾ ಕೋರೆಗಾಂವ್ ಅಲ್ಲಿಂದ ನಮ್ಮ ಪೂರ್ವಜರ ಅವ್ರ ಶಿಷ್ಯರಿದ್ರು. ಅವ್ರ ಬಂದು ಸ್ಥಾಪನೆ ಮಾಡ್ಯಾರ ದೇವಸ್ಥಾನ ಮಾಡಿ. ಮೊದಲ ಜಂಗಲ್ ಇತ್ತು, ಇಲ್ಲಿ ಬಂದು ಸ್ಥಾಪನೆ ಮಾಡಿ ಅವ್ರ ಅತ್ತಿ ಪೂರ್ವದಲ್ಲಿ ಚಾಲನೆ ಮಾಡೋದು ತಪಸ್ ಮಾಡಿದಾಗ, ಅತ್ತಿ ಪೂರ್ವದಲ್ಲಿ ಮಕ್ಕಳು ತಪಸ್ ಮಾಡಿದಾಗ ಇಬ್ರು ಎಮ್ಮನ್ನು ಸೋಡ್ಸ್ಯಾರ. ಆ ಕಾರಣಕ್ಕೆ ಎಮ್ಮೂರ್ ಸರ್ ಇದು ಬಂದಿದ್ರು. ಆಮೇಲೆ ಹಳ್ಳ ಬೆಣ್ಣೆ ಹಳ್ಳ ಫೋನ್ ಮಾಡ್ಯಾರ. ಈ ನಮ್ಮ 1 ಕಿಲೋಮೀಟರ್ ಬಾಕಷ್ಟು ನೀರು ಐತಿ. ಆಕಡೆ ಸಿಹಿ ನೀರು, ಈ ಕಡೆ ಸಿಹಿ ನೀರು. ಇದಕ್ಕೆ ಸಿಹಿ ನೀರು ಮಾಡಿದ್ರು ಅಲ್ಲ, ಉಪ್ಪು ನೀರು ಮಾಡಿದ್ರು. ಅವ್ರು ಮಾಡ್ಯಾರ. ಅವ್ರ ಕೋಡಿಂದ ಅಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲಾ ರೋಗದ ವಾಸ ಆಗ್ತದೆ. ಯಾವ್ದೇ ಹೊಟ್ಟೆ ನೋವು, ಸ್ಕಿನ್ ಡಿಸೀಸ್, ಯಾವ್ದೇ ಬೆಳಕು ಆಗಂತಿದ್ರು ಎಲ್ಲ ವಾಸ ಆಗ್ತದೆ. ಮತ್ತೆ ನಡ್ಕೋಬೇಕು. ಆಮೇಲೆ ಆ ನೀರೊಳಗೆ ದೀಪ ಉಟ್ಟಿತ್ತು. ಇಲ್ಲಾದ್ರು ಅವ್ರ ಪುಣ್ಯದ ದಿವಸ ಆ ನೀರೊಳಗೆ ದೀಪ ಉಟ್ಟಿತ್ತು. ನೀವು ಯಾವ ದಿವಸ ಜಾತ್ರೆ ಆಗತ್ತೆ? ಅದು ಅವ್ರ ರೈತ ಪಂಚಮಿ ಇರ್ತಲ್ರಿ, ರೈತ ಪಂಚಮಿ, ಹೋಳಿ ರಂಗ ಪಂಚಮಿ ದಿವಸ ಅವರ ಪುಣ್ಯತಿಥಿ ಅವ್ರು. ಅದ್ರ ಮಧ್ಯೆ ಗಂಗಾಭಿಷೇಕ ಇರ್ತೈತಿ, ರಂಗನ ಅಂತಾರೆ. ಗಂಗಾಭಿಷೇಕ ಅವತ್ತೇ ದೀಪ ತಗೊಂಡು ಈತ ಅದು ಪೂರ 1 ದಿವಸದಿಂದ ಕಂಟಿನ್ಯೂ 1 ದಿವಸ ಬರ್ತೈತಿ. ದೀಪ ನೀರೊಳಗೆ ಬರ್ತೈತಿ. ಒಂದೇ ದಿವಸ ಜಾತ್ರೆ ನಡೀತದೆ. 5 ದಿವಸ ನಡೀತದೆ. 5 ದಿವಸ. 2ನೇ ದಿವಸ ಗಂಗಾಭಿಷೇಕ, 3ನೇ ದಿವಸ ಪುಣ್ಯತಿಥಿ, ಇನ್ನ ಮುಂದೆ ಹರಿಜಾತ್ರೆ, ಹಿಂಗ್ ಮರಿ ಮುತ್ತ ಅಂತಾರೆ. ಹರಿಜಾತ್ರೆ 5 ದಿವಸ ಕಾರ್ಯಕ್ರಮ.
ನೈವೇದ್ಯ ಮಾಡ್ತೀವಿ. ಆಮೇಲೆ ಪ್ರತಿ ಗುರುವಾರ ಎಷ್ಟು ಗದ್ದಲು ಇರುತ್ತೆ? ಪ್ರತಿ ಗುರುವಾರ ಅಂದ್ರೆ ಈಗ 4-5 ವಾರ ಗುರ್ತಿರ್ತದೆ, ಕಡಿಮೆ ಆಗ್ತದೆ. ಜಾತ್ರೆನಾಗ 4 ವಾರ ಈಗ ಯುಗಾದಿ ಯುಗಾದಿ ಆದ್ಮೇಲೆ ಈಗ 4-5 ವಾರ ಹಿಂಗ ನಡೀತದೆ ನಡೆಯುತ್ತೆ. ಮತ್ತೆ ಇವಾಗ ಈ ವಾರ ಮುಂದೆ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಅದು ಕಡಿಮೆ ಹಾಕೊಂಡು ಶ್ರಾವಣ ಮಾಸ ಪೂರಾ ಕಡಿಮೆ ಆಗುತ್ತೆ. ಈಗ ಯಮನೂರಪ್ಪ ನಾವು ಚಾಂಗದೇವನ ಶಿಷ್ಯ ಅಂತ ಹೇಳಿ ನಾನು ಓದಿನಿ. ಯಮನೂರಪ್ಪ 2 ಹೆಸರು ಒಂದರಿ. ಈ ದೇವರ ಹೆಸರು ಊರ ಸಲುವಾಗಿ ಯಮನೂರಪ್ಪ ಅಲ್ಲ. ಈಗ ಯಮನೂರಪ್ಪನ ಸಲುವಾಗಿ ಈ ಊರಿಗೆ ಯಮನೂರಪ್ಪ ಅಂತ ಹೆಸರು ಬಂತು. ಚಾಂಗದೇವ ಮಹಾರಾಜರು ಇಲ್ಲ ಇದು ಮಾಡಿದ್ದಕ್ಕ ಅವರಿಗೆ ಊರ ಹೆಸರನ್ನೇ ಯಮನೂರಪ್ಪ ಅಂತ ಕರೆಯಕತ್ತಾರೆ. ಬಾಬಾ ಬುಡನ್ಗಿರಿ ಅಂತ ಬರುತ್ತದೆ. ಹೌದು. ಈ ಬಾಬಾ ಏನದಲ್ಲ ಅವ ಕುರುಮ ಕುರಿಕಾಯ, ಅವ ಸೂಫಿ ಸಂತನಿಂದ ದೀಕ್ಷೆ ತಗೊಂಡು ಅಲ್ಲಿ ಬೆಳೆದ. ಇವ್ ಏನದ ಸೂಫಿ ಸಂತರ ಶಿಷ್ಯತ್ವದಲ್ಲಿ ಹೆಚ್ಚಾಗಿ ಕುರುಬರೇ ಇರ್ತಾರೆ. ಅಂದ್ರೆ ನಾ ಇತಿಹಾಸ ಓದಿದ್ದು ಮೆಲಾಲಿಂಗ ಖಂಡೋಬ ನಾವು ಮರಾಠ ಖಂಡೋಬ ಅಂತೇಳಿ ಮಹಾರಾಷ್ಟ್ರದಾಗ. ಹೌದು. ಇಲ್ಲ ಮೆಲಾಲಿಂಗ ಅಂತ ಅಲ್ಲಿ ಮಲ್ಲಾರನ್ ವಧೆ ಮಾಡ್ತಾರ. ಮಲ್ಲಾರ ಕತೆ ಅದೊಂದು ವಧೆ ಅದಕ್ಕೆ ಮೈಲಾರ್ಲಿಂಗ ಅಂದ್ರೆ ಅವರು ಶಿವನ ಅವತಾರ. ಅವರು ಸೂಫಿಗಳಂದ್ರೆ ನಿಮಗೆ ತಲೆಗಿರ್ಲಿ. ಸೂಫ್ ಅಂದ್ರೆ ಕಂಬಳಿ. ಅರಬ್ಯನ್ ಭಾಷೆಯಲ್ಲಿ, ಪರ್ಷಿಯನ್ ಭಾಷೆಯಲ್ಲಿ ಸೂಫ್ ಅಂದ್ರೆ ಕಂಬಳಿ. ಕಂಬಳಿ ಹೊತ್ತವರಿಗೆ ಸೂಫಿ ಅಂತ ಕರೀತಾರೆ. ಅಂದ್ರೆ ದೀಕ್ಷೆ ತಗೊಂಡ ಅಂತ ಅರ್ಥ. ಯಾರ ಸೂಫಿ ಇರ್ತಾರೋ ಅವ್ರು ಮೂಲತಃ ಕುರುಬರಿಂದ ಬಂದವರು. ಅಲ್ಲಿಂದ ಅರಬಸ್ತಾನದಿಂದ ಅವರು ಅವ್ರನ್ನ ಹೊರಗೆ ಹಾಕ್ತಾರ. ಮತ್ತೆ 2 ಭಾಗಗಳಾಗ್ತಾವ, ಇಸ್ಲಾಂ ಮತ್ತು ಇಸ್ಲಾಂ ತತ್ವವನ್ನು ಒಪ್ಕೊಳ್ಳಾರ್ದವ್ರು ಕೆಲವು ಬಂದಿರ್ತಾರೆ. ಅವ್ರೇನು 330 ಮಂದಿರಗಳನ್ನು ಅದನ್ನು ಪ್ಯಾಕ್ ಮಾಡಿಬಿಡ್ತಾರ ಅವ್ರು ಮೊಹಮ್ಮದ್ ಪೈಗಂಬರ್ ಕಾಲದಕ್ಕೆ. ಅದಕ್ಕೆ ಈ ಕೆಲವು ಜನರಿಗೆ ಸರಿ ಬರೋದಿಲ್ಲ. ನಮ್ ದೇವ್ರು ನಾವು ಮಾಡ್ತೇವೆ ಅಂತಂದು ಅಲ್ಲಿ 2 ಭೇದ ಆಗ್ತಾವ. 8ನೇ ಶತಮಾನದಲ್ಲಿ ಇವರು ಸೂಫಿ ಪಂಥ ಅಂತಂದ್ರೆ ಕಂಬಳಿ ಅನ್ನೋದ್ಕೊಂಡು ಇವರೇನ ಭಾರತಕ್ಕೆ ಬಂದು ರಕ್ಷಣೆ ಪಡಿತಾರೆ. ಅದ್ರಾಗ ಮೊಟ್ಟ ಮೊದಲನ್ನ ಮಾಡಿದವ ಅಜ್ಮೀರ್ ಚಿಸ್ತಿ. ಅವನಿಗೆ ಇಲ್ಲಿ ಆಶ್ರಯ ಸಿಗ್ತದೆ ಭಾರತದಲ್ಲಿ. ಅವನ ಪರವಾಗಿ ಏನಪ್ಪಾ ಅಂದ್ರೆ ಬಿಜಾಪುರದು ಆದಿಲ್ ಸಾಹೇಬ್ ಬಂದ್ಮೇಲೆ ಅವರಲ್ಲಿ ಇವರೆಲ್ಲರೂ ಸಿಯಾ ಪಂಥದವ್ರೇ. ಸಿಯಾ ಪಂಥದಿಂದ ಹೊರಗೆ ಬರ್ತಾರೆ. ಸುನ್ನಿಗೆ ಸಂಬಂಧಿಲ್ಲ. ಸಿಯಾ ಸುನ್ನಿ ಆಮೇಲೆ ಸುನ್ನಿ ಬಂದಿದ್ದೇನದ ಪ್ರಜಾಪ್ರಭುತ್ವದ ಬಗ್ಗೆ. ಸಿಯಾ ಅಂದ್ರೆ ಮೊಹಮ್ಮದ ಪೈಗಂಬರರ ಅನುಯಾಯಿಗಳಿಗೆ ನಾವು ಸಿಯಾ ಅಂತೇಳಿ ಅವರು ಭಾರತದಲ್ಲಿ ನೆಲೆಸ್ತಾರೆ. ಈಗ ಏನು ಬಿಜಾಪುರದು ಬಿಜಾಪುರದಲ್ಲಿ ಏನಪ್ಪಾ ಅಂದ್ರೆ 3-4 ಜನ ಸೂಫಿ ಸಂತರದಾರ. ಸೂಫಿ ಸಂತರು ಮುಸ್ಲಿಮರಲ್ಲ. ಅವ್ರ ತತ್ವ ಸಿದ್ಧಾಂತಗಳು ಮುಸ್ಲಿಮಕ್ಕೆ ಹೊಂದಾಣಿಕೆ ಆಗುವುದಿಲ್ಲ. ಅವರು ಗೋರಿ ಪೂಜೆ ಮಾಡ್ತಾರ, ಹಸಿರು ಟೊಪ್ಪಿ ಹಸಿ ನೋಡುದಿಲ್ಲ. ಅವರು ನೀಲಿ ಇದು ಹಾಕೋತಾರ, ನೀಲಿ ಬಟ್ಟೆ ಕೊಡ್ತಾರ. ಈ ಕಾರಣದಿಂದ ಸೂಫಿಗಳನ್ನು ಇದು ಮಾಡಿ ಆಮೇಲೆ ಮುಸ್ಲಿಂ ಪ್ರಭಾವ ಜಾಸ್ತಿ ಆದ್ಮೇಲೆ ನಾವು ಮುಸ್ಲಿಂ ಅಂತೇಳಿ ಇಲ್ಲಿನೂ ಆ ಟೈಮ್ನಾಗ ಇಲ್ಲೇನ್ ಪೋಡ್ ಮಾಡಿದ್ರು ಭಾಷೆ ಆರಾಮ್ ಮಾಡಿದ್ರು. ಆ ಟೈಮ್ ಆಗುತ್ತಲ್ಲ ಇಲ್ಲಿ ಮುಸ್ಲಿಂ ಹೆಚ್ಚಿಗೆ. ಆ ಟೈಮ್ನಾಗ ಇಲ್ಲಿ ಮುಸ್ಲಿಂ ಆಡ್ಕೊಳಕತ್ತ ಎಲ್ಲಾರು ಮುಸ್ಲಿಮ್ಸ್ ಬರ. ಅದಕ್ಕೆ ಅವ್ರೇನಂದ್ರೆ ದೇವರಾಮ್ ರಾಮ್ ನಮ್ಮ ಪೂರ್ವಜನಂದ್ರೆ ರಾಮ್ ರಹೀಮ್ ಒಂದ ಬರ್ರಿ ಎಲ್ಲ ಯಾರು ಬಂದ್ರು ಅದ್ ಗೆದಿರಲ್ಲ. ಅವ್ರ ಹೆಸರು ಆರಾಮಾಗಿತ್ತು ಅಂದ್ರೆ ಎಲ್ಲ ಆರಾಮ ಹೋಗ್ರಿ. ಸಮಾಧಿ ಪೂಜೆ ಹಿಂದೂಗಳಲ್ಲಿ ಇದೆ. ಯಾರು ಗದಿ ಕಟ್ತೀರಿ ಅದರ ಮೇಲೆ ಗುಡಿಗಳನ್ನು ಕಟ್ಟುವಂತ ಸಂಪ್ರದಾಯ ನಮ್ಮದು. ಹೌದು. ಈಗ ಅದೇ ಸಂಪ್ರದಾಯ ಸೂಫಿಯಲ್ಲಿ ಅದ. ಅವ್ರ ಗದ್ದಿಯಲ್ಲಿ ಇರ್ತಾರ ಅಥವಾ ಸ್ಮಾರಕ ಅಲ್ಲಿ ಗುಡಿ ಕಟ್ತಾರೆ. ಆದ್ರೆ ಇಸ್ಲಾಂದಲ್ಲಿ ಅದಿಲ್ಲ. ಇಸ್ಲಾಂನಲ್ಲಿ ನೀವು ಗುಡಿ ಕಟ್ಟುವಂಗಿಲ್ಲ. ಮಸೀದಿ ಇರುವುದು ಕೇವಲ ಪ್ರಾರ್ಥನೆ ಮಾಡ್ಲಿಕ್ಕೆ. ಅಲ್ಲೆಲ್ಲೂ ಅವ್ರ ಅಲ್ಲಿ ಮೂರ್ತಿ ಪೂಜೆ ಮಾಡೋದೇ ಇಲ್ಲ. ಅದಕ್ಕೆ ಇದು ಒಂದು ಸಪ್ರೇಟ್ ಆಗ್ತದೆ. ಅದಕ್ಕೆ ಭಾರತ ದೇಶದಲ್ಲಿ ಎಲ್ಲಿ ಸೂಫಿ ಸಂತರಿದ್ದಾರೋ ಎಲ್ಲರೂ ಹಿಂದೂಗಳಿಗೇನೆ ಸಮೀಪ ಇದ್ದವರು ಮತ್ತು ಅದೇ ರೀತಿಯಿಂದ ಬಂದವರು ಅದಾರ. ಅದಕ್ಕೆ ಇದು ಒಂದು ದೊಡ್ಡ ಪ್ರಸಿದ್ಧ. ಧಾರವಾಡ ಐಕ್ಯತಾ ಸ್ಥಾನ ಐತ್ರಿ. ಎಲ್ಲಾ ಜಾತಿ ಭೇದ ಭಾವ ಇಲ್ಲ. ಅಲ್ಲ ಇಲ್ಲ ಇಲ್ಲ, ಎಲ್ಲಾ ಜನ ಬರ್ತಾರೆ. ನಾಥ ಪಂಥದಲ್ಲಿ ಜಾತಿ ಭೇದ ಇಲ್ಲ, ಸೂಫಿಗಳಲ್ಲಿ ಇಲ್ಲ. ಹಾಗಾಗಿ ಇವರಿಬ್ರು ಹೊಂದಾಣಿಕೆ ಆಗ್ತಾರೆ. ಯಾರು ಇವರು ನಮ್ಮ ಜ್ಞಾನೇಶ್ವರ ಮತ್ತು ಶಾಂತಿಕುಮಾರ್ ಇವ್ರು ಯಾಕೆ ಹೊಂದಂಗ ಎಲ್ಲ ಇಲ್ಲಿ ಇಲ್ಲ. ಜಾತಿ ಇಲ್ಲ. ಅದೇ ಹಿಂದೂಗಳಲ್ಲಿ ಜಾತಿ ವ್ಯವಸ್ಥೆ ಅದ. ನೀನು ಬ್ರಾಹ್ಮಣ, ನೀನು ಕ್ಷತ್ರಿಯ, ನೀನು ವೈಶ್ಯ, ನೀನು ಶೂದ್ರ. ಅದ್ ಹೆಂಗೈತ್ರಿ ಅವ್ರವ್ರು ಇದ್ರ ಮೇಲೆ ಇದು ಬಂದವ್ರು. ಅವ್ರವ್ರ ಇದು ಮಾಡೋದ್ಯಾಗ ಈ ಬ್ರಾಹ್ಮಣರು ಪೂಜಾ ಮಾಡ್ತಾರ. ಬ್ರಾಹ್ಮಣರು ವೈಶ್ಯರು ಬಿಸ್ನೆಸ್ ಮಾಡ್ತಾರ. ವೈಶ್ಯರು
ವೈಶ್ಯರು ಕುರಿ ಕಾಯೋರು ಮತ್ತು ವ್ಯಾಪಾರ ಮಾಡೋರಿಗೆ ಮಾತ್ರ ವೈಶ್ಯರಂತಾರ. ವೈಶ್ಯರು ಶೂದ್ರಲ್ಲ. ಅಲ್ಲ, ಶೂದ್ರ ಬೇರೆನೆ. ಶೂದ್ರ ಬೇರೆನೆ, ಕೆಲಸ ಮಾಡೋರು. ಅವ್ರಿಗೆ ಅದ ಶೂದ್ರ ಅಂದ್ರೆ ಕೆಲಸ ಮಾಡೋರು. ಕೆಲಸ ಅವ್ರಿಗೆ ಬಡಿಗಾರು ಅವ್ರು ಕೆಲಸ ಮಾಡೋ ಹೆಸರು ಇದ್ರ ಮ್ಯಾಗ ಹೆಸರು ಮಾಡ್ತಾರೆ. ಹೀಗ್ ಬರ್ತಾರೆ. ಈಗ ಕ್ಷತ್ರಿಯರು ಯುದ್ಧ ಮಾಡೋರು, ಬರೀ ಯುದ್ಧ ಮಾಡೋದು ಅಷ್ಟೇ ಕೆಲಸಕ್ಕೆ. ಅವ್ರ ಬಹುದೇನಿಲ್ಲ, ಅವ್ರು ಯುದ್ಧ ಮಾಡೋದು, ಅವ್ರ ದೇಶ ಕಾಯೋದು ಅವ್ರ ಕೆಲಸ. ಈ ಭೇದಗಳನ್ನ ನಾವು ಬಹಳ ಜನ ನಮ್ಗೆ ತಿಳ್ಕೊಂಡಿಲ್ಲ. ಹೌದೌದು. ಹೋದ ಕೂಡಲೇ ಏನಾರೇ ಒಂದು ಮಾತಾಡ್ತೀವಿ ನಾವು. ಈಗ ಹಿಂದೂಗಳು ಬಂದ್ಕೊಂಡು 33 ಕೋಟಿ ದೇವತೆಗಳು ಅಂತ ಹೇಳ್ತೀರಿ. ನೋಡ್ರಿ, ಇವ್ರು ಹೇಳುವ ಹೊತ್ನಾಗ ನಮ್ಮ ಭಾರತ ದೇಶದ ಜನಸಂಖ್ಯೆನೇ 33 ಕೋಟಿ ಇರ್ಲಿಲ್ಲ. ಹೆಂಗ ಸಾಧ್ಯ ಆಗ್ತದೆ? ಮನುಷ್ಯನಿಗೆ 33 ಕೋಟಿ ಜನ ಮುಂದೆ ದೇವರು ಇಟ್ರೆ ನೀವ್ ಹೆಂಗ್ ಬದುಕಬೇಕು? ಹೆಂಗ ಮುಂಜಾನೆ ಸಂತಕ ಬರೀ ಅದೇ ಕೆಲಸ ಮಾಡೋದು ಉಪಜೀವನ? ಹೌದು. ಆಗ್ಲಿ, ಇಸ್ಲಾಂರಲ್ಲಿ ನಮಾಜನ್ನ ವಿರೋಧ ಯಾಕೆ ಮಾಡಿದ್ರು? 5 ಟೈಮ್ ಬರೀ ನಮಾಜ್ ಬಿಡ್ಕೊಂತಂದ್ರೆ ಹೊಟ್ಟೆಗೆ ಏನ್ ತಿಂತೀರಿ ನೀವು? ಇದು ಇವತ್ತಿನವರೆಗೆ ಇಡೀ ಜಗತ್ತಿನಾಗ ಅದು ಅದಾದ. ಇರಾನ್ದೊಳಗೆ ಇವತ್ತ ನಮಾಜ್ ಬೀಳುವುದನ್ನ ನಿಷೇಧ ಮಾಡ್ಕೊಂಡಾರ ಮುಸಲ್ಮಾನ್. 5800 ಸುಮಾರಾಗಿ ಇವತ್ತು ಮಸೀದಿಗಳು ಕೀಲಿ ಹಾಕ್ಯಾವ. ಎಲ್ಲೇ? ಇರಾನ್ದಲ್ಲಿ. ಯಾಕಂದ್ರೆ ಅವರು ಇದು ಏನು ಸಂಬಂಧ ಇಲ್ಲ ಅಂತಾರ. ಅವರು ಮುಂಜಾನೆ 5ಕ್ಕೆ ಹೇಳು, 8ಕ್ಕೂ ಮಾಡು, 1ಕ್ಕೆ ಮಾಡು, ಸಂಜೆ 4ಕ್ಕೆ ಮಾಡು, ರಾತ್ರಿ 8ಕ್ಕೆ ಮಾಡು. ನೀವು ಬದುಕೋದು ಯಾವಾಗ್ರಿ? ಅದಕ್ಕೆ ಈಗ ಇಸ್ಲಾಮದ ಬಗ್ಗೆ, ಹಿಂದಿನ ತತ್ವ ಸಿದ್ಧಾಂತದ ಬಗ್ಗೆ ಇವತ್ತು ಜನರು ಯಾರು ಒಪ್ಕೋತಾ ಇಲ್ಲ. ಆಮೇಲೆ ನಮ್ಮಲ್ಲಿ ಹಿಂದೂಗಳೇ 33 ಕೋಟಿ ಜನರನ್ನ ನಾವು ತಂದೀವಿ ಅಂದ್ರೆ ಇದೆಲ್ಲ ಬ್ರಾಹ್ಮಣರು ತಮ್ಮ ತಿನ್ನುವ ಸಲುವಾಗಿ ಮಾಡಿದ್ದು, ಮತ್ತೇನಿಲ್ಲ. ಎಲ್ಲಿ ಹೋದ್ರು ನಾವು ಬದುಕಬೇಕಂದ್ರೆ ಆದ್ರೆ ನಿಜವಾಗ್ಲೂ ದೇವ್ರು ಒಬ್ಬನೇ, ದೇವ್ರು ಹಲವು. ಈ ತತ್ವದಲ್ಲಿ ಇದು ಮಾಡ್ರಿ, ಬಹಳ ಒಳ್ಳೆ ಇದು ಮಾಡ್ರಿ. ಇದನ್ನ ಇನ್ನಷ್ಟು ಬೆಳಗಾಗೈತ್ರಿ. ಇಲ್ಲ ಹೊರ ಬ್ರಹ್ಮದೇವ ಐತ್ರಿ ಎಂಟ್ರೆನ್ಸ್ ಇಲ್ಲಿ ಈ ದ್ವಾರದಾಗ, ಈ ದ್ವಾರದಾಗ ಬ್ರಹ್ಮದೇವರು. ಆಮೇಲೆ ನಮ್ಮ ಮೂರು ಕ್ಷೇತ್ರ ಅವ್ರ ಗದ್ದಿಗೆ ಐತಿ. ಕ್ಷೇತ್ರದ ಬಗ್ಗೆ ಅಲ್ಲಲ್ಲ, ಅವರ ಪತ್ನಿ ಇದ್ರೆ ಅವ್ರದ್ದು ಇದು ಅವ್ರ ಪತ್ನಿ. ಅವ್ರ ಹೆಂಗೈತ್ರಿ, ಅವ್ರ ನೋಗಿ ಧ್ವನ್ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಬಳೆ ಸೀರೆ ಹಂಗ ಉಳಿತಾರ. ಹೌದು, ಸುಡ್ದಲ್ಲ ನಾವು ಅವ್ರು ಧ್ವನ್ ಮಾಡಿದ್ರು ಹಂಗ ಉಳಿತಾವ. ಅದಕ್ಕೆ ತಂದು ಗದ್ದಿ ಹಾಕಿಲ್ಲ ಇಲ್ಲಿ ಸ್ಥಾಪನೆ ಮಾಡ್ಯಾರ. ಇದು ಸಮಾಧಿ. ಅವ್ರ ಕ್ಷೇತ್ರದವ್ರು ನಮ್ಮ ಇದ್ರಿ ಪುರುಷ ಅವ್ರ ಪತ್ನಿ ಅವ್ರು ಅಷ್ಟು ಪ್ರತಿಭಟ ಇದ್ರೆ ಶ್ರೀರಿದ್ರು ಅವರು. ಅಂದ್ರೆ ಅವ್ರ ಅಲ್ಲಿ ಜೈ ಶ್ರೀರಾಮ್ ಅಂತ ಯಾಕೆ ಬರೆಸಿದ್ರಿ? ಅಲ್ಲಿ ಏನು ಮಾರುತಿ ಹೆಂಗೈತಿ, ತುಳಸಿ ಕಟ್ಟೆ ಒಳಗ ಮೊದಲೊಂದು ಐತಿ ಮಾರುತಿ ಹತ್ಲಾಗ. ಅದು ವೃಂದಾವನ, ತುಳಸಿ ಅಂದ್ರೆ ವೃಂದಾವನ. ಅವ್ರದೊಳಗ ಮೊದಲೇ ದಿಕ್ಕಿರೋದ ಪೂಜೆ ಮಾಡ್ಕೊಂಡು ಮೈದ್ರಲ್ಲ, ಅವರಷ್ಟು ಪ್ರತಿಭಟ ಅಂತೇಳಿ ಅವ್ರಿಗೆ ಅದ್ರೊಳಗೆ ಹಾಕಿ ಸ್ಥಾಪನೆ ಮಾಡ್ತಾರೆ. ಒಂದನ್ನು ಅನುಸರಿಸ್ಕೊಂಡು ಹೋಗ್ಬಿಡೋದು. ಯಾಕಂದ್ರೆ ತುಳಸಿ ಕಟ್ಟಿ ಬಂದಿದ್ದೆ ನಮಗ 300-400 ವರ್ಷ ಬಂದು ಇಲ್ಲ. ನಾವು ಹೇಳ್ತೀವಿ ಅದನ್ನ. ಇವತ್ತು ಯಾರು ತುಳಸಿ ಕಟ್ಟಿ ಇಡೋದ್ರಾಗ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ತುಳಸಿ ರಸದ ಬಗ್ಗೆ ಬೇಕಾದಷ್ಟು ಔಷಧಗಳು ಸಿಗ್ತಾವ. ಮತ್ತೆ ಅದನ್ನ ತೋಳು ಮಾಡ್ತಾರೆ. ಹೋಗ್ಲಿ, ಯಾರು ತುಳಸಿ ಕಟ್ಟೆ ಮನೆ ಮುಂದಿಟ್ಟಾರ ಅವ್ರೆಲ್ಲರೂ ತುಳಸಿ ತಿಂತಾರೇನು? ಇಲ್ಲ. ಅಲ್ಲ, ಪೂಜೆ ಮಾಡ್ತಾರೆ, ಪ್ರದಕ್ಷಿಣೆ ಅಷ್ಟೇ. ಮತ್ತು ಅದು ಆಯುರ್ವೇದಿಕ್ ಔಷಧ ರೀ. ಅದು ಔಷಧ ತಿನ್ಬೇಕು, ಅದನ್ನ ತಿನ್ಬೇಕು. ಹೇಳುದಿಲ್ಲ ಹೆಂಗೈತಿ, ಗೊತ್ತಿದ್ದವ್ರು ತಿಂತಾರೆ, ಪ್ರತಿಯೊಬ್ರು ತಿನ್ನಕ್ ಆಗೋದಿಲ್ಲ. ಅದ್ರ ಜ್ಞಾನ ಇದ್ದವ. ಅದೇ ರೀತಿ ಒಳಗೆ ಸಂಸ್ಕಾರ ಬೇಕು. ಈ ತುಳಸಿ ಕಂತಿನದು ಅತಿ ಹೆಚ್ಚು ಪ್ರಸಿದ್ಧ ಆಗಿದ್ದು ಹುಣಸೆ. ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬ್ರಹ್ಮನ ಗುಡಿಗಳದಾವ, ಎಲ್ಲಿ ಬೀರಪ್ಪನ ಗುಡಿಗಳದಾವ, ಅಲ್ಲೇ ಹುಣಸಿ ಹೊಲ ಕಟ್ತಾರ. ಯಾಕೆ ಕಟ್ತಾರಂದ್ರ ಆಗಿನ ಕಾಲಕ್ಕೆ ಉಪ್ಪು ಸಿಕ್ಕಿದ್ರಿ ನಿಮ್ಗೆ. ಬಾಯಾಗ ರಸ ಬರಬೇಕಾದ್ರೆ ಉಪ್ಪಿಲ್ಲ. ಇದನ್ನ ಇಡೀ ಭಾರತದ ಮುಂದೆ ರಕ್ಷಣ ಮಾಡಿ ಆಮೇಲೆ ಪಾಶ್ಚಿಮಾತ್ಯದಲ್ಲಿ ಬೆಳೆಸಿದ್ರು. ಹುಣಸೆ ಬೆಳೆದಿದ್ದು ನಮ್ಮಲ್ಲಿ ಭಾರತ ದೇಶದ ಯಾವುದು ನಮ್ಮ ಚಂದ್ರಗಿರಿ ಏರಿಯಾದೊಳಗೆ ಬಂದಿತ್ತು. ಅದನ್ನೆಲ್ಲ ಭಾರತ ದೇಶದಲ್ಲಿ ಉಳಿತು. ಈಗ ಕೆಲವೊಂದು ತತ್ವಗಳು ಇರ್ತಾವೆ. ನಾವು ಅದನ್ನ ದೇವರು ಅಂದ್ರೆ ನಾವು ದೇವ್ರಂತ ಯಾಕೆ ಮಾಡ್ತೀವೋ ಅದನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕನ್ನೋ ದೇವ್ರು ಅಂತೀವಿ. ಮತ್ತೆ ಅದನ್ನ ನೀವು ಸುಮ್ಮನೆ ಹೆಸರಿಗಿಟ್ರಿ ಅಂತ ಏನು ಬರ್ತಿಲ್ಲ. ಇವತ್ತು ನರಬಲಿ ಇಲ್ಲ, ಹೌದಾ? ನಾವು ಬಲಿ ಕೊಡುದಿಲ್ಲ. ಹೊಸ ಮನೆ ಕಟ್ಟಿದ್ಕೊಳ್ಳಿ 4 ಕುಂಬಳಕಾಯಿ ಅವು ಇವು ಸಮಾಧಾನ ಪಡ್ಕೋತೀವಿ. ಹೌದು, ಸಮಾಧಾನ. ಏನು ಅಲ್ಲೇ ಸಂಬಂಧ ಇಲ್ಲ. ಇಬ್ರಾಹಿಂ ಏನ್ ಮಾಡ್ದ? ಇಬ್ರಾಹಿಂ ನರಬಲಿ ಇತ್ತು. ಆ ನರಬಲಿ ಬೇಡ ಅನ್ನೋ ಸಲುವಾಗಿ ಅವ ಕುರಿ ಬಲಿ ಪ್ರಾರಂಭ ಮಾಡ್ತಾನ. ಇದು ಪಾಲ್ದೆ
ನಮ್ಮಲ್ಲಿ ಏನು ಕೆಲವು ಗುಡಿಗಳಲ್ಲಿ ನಮ್ಮಲ್ಲಿ ಬೇಡ, ತೆಂಗಿನಕಾಯಿ ಹೊಡೆಯುವಂತ ಸಂಪ್ರದಾಯ ಬಂತು. ತೆಂಗಿನಕಾಯಿ ಯಾಕೆ ಬಂತು ಅಂದ್ರೆ, ತೆಂಗಿನಕಾಯಿ ಹೊಡೀರಿ, ಇದು ಮೇಲೆ ಸುಲಿರಿ, 2 ಕಣ್ಣು ಇರ್ತಾವ, ಮೂಗು ಇರ್ತದ, ಬಾಯಿ ಇರ್ತದ, ಅಂದ್ರ ರುಂಡದ ಆಕಾರ ಇರ್ತದಂತೆ, ಅದನ್ನ ಹೊಡಿತಾರೆ. ಇದು ಧಾರ್ಮಿಕವಾಗಿ ಪರಂಪರೆಯಾಗಿ ನಾವು ಅದನ್ನ ನರಬಲಿ ಬಿಡಿಸುವ ಸಲುವಾಗಿ ತೆಂಗಿನಕಾಯಿ ಹೊಡೆದಿವಿ ನಾವು. ಇವತ್ತೇನಿಲ್ಲ, ತೆಂಗಿನಕಾಯಿ ಹೊಡಿದು ಅಂದ್ರೆ ಲಾರಿ ಗಟ್ಟಲೆ ಬೆಂಗಳೂರು ಏನಾಗದ. ಭಾಳ ಒಳ್ಳೆ ಮೇಂಟೈನ್ ಮಾಡಿದ್ರಿ. ಅದೊಂದಿಷ್ಟು ಬ್ರಹ್ಮನ್ ನೋಡ್ತೀನಿ ನಾನು. ಆಯ್ತು ಬರ್ರಿ, ಇಲ್ಲೇ ಅವ್ರ ದೇವಸ್ಥಾನ ಕೊಡೋಕೆ ಒಳಗೆ ಬರ್ರಿ ಸರ್. ಅದು ಬರ್ರಿ ಸುಪ್ಪಿ ಸಂತ ಹಿಂಗ ಅವರು ಅದ್ರ ಬಗ್ಗೆ ಎಲ್ಲ ಇತಿಹಾಸ ಮಾಡಕ. ನಾನು ಇಡೀ ಭಾರತದ ಹಾಲುಮತ ಧರ್ಮದ ಧರ್ಮಗುರು. ನಾನು ಸಂಶೋಧಕ, 24 ಸಂಶೋಧನೆ ಮಾಡಿ ಇಡೀ ಭಾರತ ಅಡ್ಡಿದ್ದೀನಿ. ಅಲ್ಲಿ ಎಲ್ಲಾ ದೇವರ ಬಗ್ಗೆ ನಾನು ವಿಡಿಯೋ ಮಾಡ್ತಿರ್ತೇನೆ. ಅವ್ರವ್ರು ಇದು ಮಾಡಿ ಅವ್ರಿಗೆ ಬಂದ್ ಮಾಡಿಸಿ. ಈ ಕಡೆ ಬರ ಮುಂದೆ ಗಜ್ಜಿ ಹೊಡ್ಕೋರಿ. ಗಜ್ಜಿ ಕೊಟ್ಟ ತೆಗಿಸ್ಬೇಕೈತಿ, ಕೊಟ್ಟ ತೆಗಿಸ್ಬೇಕಿಲ್ಲ ಅಲ್ಲಿ ತೆಗಿ. ಈಗ ತೆಗಿಸ್ರಿ, ಈಗೆಲ್ಲ ಐತಿ ನಿಮ್ಗೆ ಸಾಮಾನ್ ಹಾಕದ ಅರ್ಥ ಐತಿ. ಇರ್ಲಿಲ್ಲ ಮಾಡ್ಕೊಂತ ತೆಗಿಬೇಕು, ಕಾಳತ್ತೆ ಸರ. ಇದು ಪಂಚಾಯತ್ ಇರಲ್ಲ, ಇದಲ್ಲ, ಇದು ಸೂಫೀಸ್ ಅಂತ. ಅದ ಹೆಂಗೈತಿ, ಟಿಪ್ಪು ಸುಲ್ತಾನ್ ಕಾಲಕ್ಕೆ ಯಾವಾಗ ಬೈದ್ರಿ ಅವ್ರು ಬಂದ ಅಧ್ಯಯನ ಮಾಡಿದ್ದೀನಿ. ಅದ್ರ 90% ಎಲ್ಲಾ ಕುರುಬರದೇ ಅದ. ಕುರುಬರು ಎಲ್ಲಾ ಕುರುಬರು, ಧರ್ಮ ಬರೆದವ್ರು ಕುರುಬರು, ಗ್ರಂಥ ಬರೆದವ್ರು ಕುರುಬರು, ಅವ್ರ ಕುರುಬರು, ಬೌದ್ಧ ಕುರುಬ, ಮಹಾವೀರ್ ಕುರುಬ. ನಿಮ್ಗೆ ಯಾವ್ದು? ನಾನು ಹೋಗೋದ್ನ ಒಂದು ಬುಕ್ ಕೊಡ್ತೀನಿ ನಿಮ್ಗೆ. ಜಗತ್ತಿನೊಳಗೆ ಎಲ್ಲಾ ಧರ್ಮಗಳು ಮೂಲ ಹುಟ್ಟಿದ್ದು ಕುರಿಗಾರಿಕೆಯಿಂದಲೇ. ಹನುಮತ ಧರ್ಮ ಅಂತ ಯೂಟ್ಯೂಬ್ ಬರ್ತಲ್ರಿ, ಅವಾಗ ಇದು ನಿಮ್ದೆಲ್ಲ ಬರ್ತದೆ. ಆಯ್ತು. ಚಲೋ ಹಾಗೆ ಚಲೋ. ಬನ್ನಿ. ಸಬ್ಜರಿ ಯಾವ್ರಪ್ಪ? ಹೌದಾ? ನೋಡ್ತಿಲ್ಲ, ವಿಡಿಯೋ ನೋಡ್ತಿಲ್ಲ. ಇದೆಲ್ಲ ಭಿಕ್ಷಾಸ ಬರ್ತಾರೆ ಇಲ್ಲಿ. ಅಕ್ಕಿನ ಅಕ್ಕಿನ ಭಿಕ್ಷಾ ಬರ್ತಾರೆ. ಮೇಡಮ್ ನಡ್ರಿ ನಡ್ರಿ. ನಿಲ್ಲಮ್ಮ ನಿಲ್ಲಮ್ಮ, ಸ್ವಲ್ಪ ನಿಲ್ಲಮ್ಮ. ಅಲ್ಲ ನಿಲ್ಲಮ್ಮ, ನಾವು ನಿಲ್ಲಪ್ಪ, ನಿಲ್ಲ ನಿಲ್ಲಮ್ಮ, ನಿಲ್ಲಮ್ಮ. ಒಬ್ಬರಿಂದ ಒಬ್ಬರು ನಡು ಬರ್ಬಾರ್ದು. ಗದ್ದ ಬಾಳ ಐತಿ. ಇಲ್ಲ ದ್ವಾರ ಮಕ್ಳಾಗೈತಿ ಇಲ್ಲಿ ದ್ವಾರ ಬಾಳ. ಆ ಕಡೆಯಿಂದ ಬರ್ತಿದ್ದೇವಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇಲ್ಲೇ ಅದ್ರಿ ಅದು ಹೆಣ್ಣು ಗಂಟಲ್ಲ, ಅಲ್ಲೇ ನೋಡ್ರಿ. ಅದು ಬಹಳ ಮಹತ್ವದ. ನಮ್ಮ ಮೂಲತಃ ಅದ. ನಾನು ಸರಿ ಸರಿಪ್ಪ, ಸರಿ 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 ಅಕ್ಕ. ಸುಮ್ಮನೆ ಬಂದಿತ್ತಲ್ಲ ಲೆಕ್ಕ ನೋಡ್ರಿ. ನೀವು ಹೇಳಿ ಇದು ಇದೇನ ಬ್ರಹ್ಮದೇವರು. ಫಸ್ಟ್ ಬ್ರಹ್ಮದೇವ್ರೆ ಇವು ಎಣ್ಣೆ ಹಾಕಿ ಹೋಗ್ತಾರೆ ಒಳಗ್ರಿ. ಇದರ ಒಳಗ
ಗುಡಿ ಒಳಗ ಪ್ರವೇಶಕ್ಕಿಂತ ಮೊದಲ ಬ್ರಹ್ಮದೇವರ ದರ್ಶನವನ್ನ ತೆಗೆದುಕೊಂಡೇ ಮುಂದೆ ಒಳಗೆ ಹೋಗ್ಬೇಕು. ಹೌದು ಹೌದು. ಹಂಗಂದ್ರೆ ಇಲ್ಲಿ ಮೂಲ ಬ್ರಹ್ಮನೇ ಮುಖ್ಯ. ಬ್ರಹ್ಮನೇ ಮುಖ್ಯ. ಬ್ರಹ್ಮ ಅನ್ಬೇಡ್ರಿ, ಭರಮ. ಭರಮಪ್ಪ. ಭರಮ ಭರಮ ಇದು ಆ ಪಾಲಿ ಭಾಷೆ ಶಬ್ದ. ಬ್ರಹ್ಮ ಅನ್ನೋದು ಸಂಸ್ಕೃತ ಶಬ್ದ ಏನ್ರಿ, ಅದಕ್ಕೆ ಬರೋದಿಲ್ಲ. ಪಾಲಿ ಭಾಷೆ 1400 ವರ್ಷಗಳಿಗೆ 14,000 ವರ್ಷಗಳಿಂದ ಪಾಲಿ ಭಾಷೆ ಅದು. ಬುದ್ಧರ ಗ್ರಂಥಗಳು ಪಾಲಿ ಭಾಷೆಯಲ್ಲಿದಾವ. ಜಗತ್ತಿನೊಳಗ ಏನು ಇವತ್ತು ಏನು ಪಾಶ್ಚಿಮಾತ್ಯದ ಧರ್ಮಸ್ಥಾನಿಗೆ ಎಲ್ಲರೂ ಬ್ರಹ್ಮನ ಪೂಜೆ ಅದಲ್ಲಿ ಅದು ಹೇಳುವುದಿಲ್ಲ. ಎಲ್ಲಿ ಸ್ವಲ್ಪ ಈ ಕಡೆ ಬರೋಣ. ಸರಿ ಮಾ ಸರಿ. ಅಲ್ಲೇ ಒಳಗೆ ಎಲ್ಲ ಕೊಡೋಣ ನಿಮ್ಗ ಆ ಗುಡಿ ಕೊಡೋಣ. ಇಡೀ ಜಗತ್ತಲ್ಲಿರುವಂತ ಎಲ್ಲಾ ಧರ್ಮದ ಬಗ್ಗೆ ಬರ್ತೀನಿ. ಹಾಲು ಮತ ಇವೆಲ್ಲಾ ಧರ್ಮಗಳು ಅದರಿಂದ ಹುಟ್ಟಿದ್ವು. ಇಸ್ಲಾಂ ಹೆಂಗದ, ಬೌದ್ಧ ಹೆಂಗದ ಎಲ್ಲ ಇದೆ. 4 ಪುಸ್ತಕ ನಿಮ್ಗೆ ಕೊಟ್ಟಿರಿ ರೂಲ್ಸ್.